ಸಮಾಧಾನವಾಯಿತು. ತವರು ಬಿಟ್ಟ ತಂಗಿಯ ಶಾಪ ನಮ್ಮನ್ನು ಸುಟ್ಟು ಹಾಕದೆ ಬಿಡಲಾರದು ತಮ್ಮ, ಬಿಡಲಾರದು. ಏನಣ್ಣ ನೀನು ಸಮಾಧಾನ ಆಯ್ತು ಅಂತ ಕೇಳ್ತೀಯಲ್ಲಣ್ಣ, ಅದು ಹೇಗೆ ಸಮಾಧಾನ ಪಡ್ಲಣ್ಣ? ಅದು ಹೇಗೆ ಸಮಾಧಾನ ಪಡ್ಲಿ? ದಗದಗಿಸುವ ಬೆಂಕಿಯಲ್ಲಿ ಬಿದ್ದು ನನ್ನ ಆತ್ಮದ ಕಿಡಿಗಳು ಮುಗಿಲೆತ್ತರ ಹಾರುತ್ತಿರುವ ಬಸವೇಶ್ವರ, ಇದ್ದೊಬ್ಬ ತಂಗಿ ಒಬ್ಬರಿಗೆಯಲ್ಲಿ ಉಸಿರಾಡಿಸಿಲೆಂದು ಕನಸು ಕಂಡವನು ನಾನು. ಅದು ಹೇಗೆ ಸಮಾಧಾನ ಪಡಲಣ್ಣ? ಅದು ಹೇಗೆ ಸಮಾಧಾನ ಪಡಲಿ? ನನ್ನ ಸ್ವಾರ್ಥಕ್ಕಾಗಿ ನಾನೇನು ಮಾಡಿಲ್ಲಣ್ಣ, ನನ್ನ ಸ್ವಾರ್ಥಕ್ಕಾಗಿ ನಾನೇನು ಮಾಡಿಲ್ಲಣ್ಣ. ನೋಡಣ್ಣ, ನನಗೆ ಬರುವ ತಿಂಗಳದ ಸಂಬಳ ಬರಲ್ಲ, ನಿನ್ನ ಸರಿಗೆ ಶೇಖರಣೆ ಮಾಡಿದ್ದೇನಣ್ಣ. ಇಷ್ಟೇ ಅಲ್ಲ, ಈ ಪಿತ್ರಾರ್ಜಿತ ಆಸ್ತಿ ಅಲ್ಲ, ನನಗೆ ನಿಲ್ಲಲು ತೊಟ್ಟ ಸ್ಥಳ ಕೂಡ ಬಿಡದೆ ಎಲ್ಲ ನಿನ್ನ ಹೆಸರಿಗೆ ಬರೆದಿದ್ದೇನಣ್ಣ. ಅಮರೇಶ, ಸ್ವಲ್ಪ ಶಾಂತನಾಗಪ್ಪ, ಶಾಂತನಾಗು. ಈ ನಿನ್ನ ಉದಾರ ಹೃದಯದ ತ್ಯಾಗ ಬುದ್ಧಿಗೆ ನಾನಷ್ಟು ನಿನ್ನ ಮಗನಾಗಿ ಹುಟ್ಟಿದರೂ ಸಾಲದಪ್ಪ. ದೈವ ಗೆದ್ದವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ನಮ್ಮ ತಂಗಿಯ ಹಣೆ ಬರವೇ ಅಷ್ಟೇ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲಪ್ಪ. ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ಸದಾ ಸಂತೋಷದಿಂದಿರಲು ಹಾರೈಸುವುದೊಂದೇ ನಮ್ಮ ಕರ್ತವ್ಯ. ಅಮರೇಶ, ಅದಕ್ಕಾಗಿ ಬಲ್ಲವರೊಂದು ಮಾತು ಹೇಳಿದ್ದಾರೆ ತಮ್ಮ. ಸಂತೋಷ ಎಲ್ಲರ ಮನೆಯಲ್ಲಿ ನಕ್ಕು ನಲಿಯುತ್ತಿರುವಾಗ, ಸಂತೋಷ ಎಲ್ಲರ ಮನೆಯಲ್ಲಿ ನಕ್ಕು ನಲಿಯುತ್ತಿರುವಾಗ ದುಃಖ ಹೊರಬಾಗಿಲಲ್ಲಿ ನಿಂತು ಕೈ ಮಾಡಿ ಕರೆಯುತ್ತಂತೆ, ಬೇಗ ಬಾ ನನ್ನ ಸರತಿ ಇದೆ ಅಂತೆ. ಅಮರೇಶ, ಕಷ್ಟ, ದುಃಖ, ಸುಖ, ಸಂತೋಷ ಎಲ್ಲರ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಪ್ಪ. ಅಮರೇಶ, ಬೇಗ ನಡಿ, ಮುಖ ತೊಳೆದುಕೋ, ಊಟ ಮಾಡಿ ಬೇಗ ಮಲಗುವಂತೆ. ನಾಳೆನೆ ಬೇಗ ಎದ್ದು ನಿನ್ನ ಹೆಂಡತಿ ಅಪರ್ಣ ಊರಿಗೆ ಹೋಗಿ ಬರುವಂತೆ. ಏಕೆಂದರೆ ಚೊಚ್ಚಲ ಕುಡಿ ಹೊತ್ತು ಗರ್ಭಿಣಿ ಹೊತ್ತ ನನ್ನ ಅಪರ್ಣ ಇನ್ನೂ ಯಾವ ಸಂತೋಷ ಸಿದ್ಧಿ ತಿಳಿದಿಲ್ಲಲ್ಲ, ಅದಕ್ಕೆ ಬೇರೆ ಹೋಗ ಬರುವಂತೆ. ನಡೆ ತಂಗಿಯೇ. ಏನಾಯ್ತು ಅಮರೇಶ? ನಿನ್ನ ಹೆಂಡತಿ ಅಪರ್ಣ ಗಂಡು ಮಗುವಿಗೆ ಜನ್ಮ ನೀಡಿ ಸತ್ತು ಇದು ನೋಡು